ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಯೂನಿಕ್ ಆಗಿರೋ ಬನ್ ದೋಸೆ ಮಾಡೋದು ನೋಡೋಣ. ಯೂಶಲಿ ಇದನ್ನು ದೋಸೆ ಹಿಟ್ಟಿಂದ ಮಾಡ್ತಾರೆ. ಇವತ್ತು ನಾನು ಇನ್ಸ್ಟೆಂಟಾಗಿ ರವೆಯಿಂದ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಚಿರೋಟಿ ರವೆ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಅದೇ ಥರ 1 ಕಪ್ ಮೊಸರು, ಅರ್ಧ ಕಪ್ ನೀರು, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ 2, ಹಿಂಗು, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಪೇಸ್ಟು. ಮೊದಲು ಇಲ್ಲಿ ರವೆ, ಮೊಸರು, ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 15 ನಿಮಿಷ ನೆನೆಯಕ್ಕೆ ಬಿಡೋಣ. ಇದು ತುಂಬಾ ಸಾಫ್ಟಾಗಿ ಸ್ಪಾಂಜ್ ಥರ ಬನ್ ಥರ ಇರುತ್ತೆ. ಇದೊಂದು 15 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ಇದು 15 ನಿಮಿಷ ನೆನೆದಿದೆಯಲ್ಲ, ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಈ ರುಬ್ಕೊಂಡ್ಮೇಲೆ ಇದಕ್ಕೊಂದು ಸಣ್ಣದಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಇಂಗು, ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಆಫ್ ಮಾಡಿಬಿಟ್ಟು ಸಣ್ಣಗೆ ಹೆಚ್ಚಿರೋ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ. ಮಕ್ಳಿಗೆ ಯಾವಾಗಲೂ ಒಂದೇ ಥರ ದೋಸೆ ಕೊಟ್ಟರೆ ಬೋರ್ ಆಗುತ್ತಲ್ಲ, ಸೊ ಈ ಥರ ಮಾಡಿಕೊಟ್ಟು ನೋಡಿ, ತುಂಬ ಖುಷಿಪಟ್ಟು ತಿಂತಾರೆ. ಸೊ ಇದನ್ನು ರುಬ್ಬಿರೋ ಮಿಶ್ರಣಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಫ್ರೂಟ್ ಈನೋ ತೊಗೊಂಡಿದ್ದೀನಿ. ನೀವು ಅದಿಲ್ಲ ಅಂದರೆ ಬೇಕಿಂಗ್ ಸೋಡಾ ಸಹ ತೊಗೋಬೋದು. 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಇನ್ಸ್ಟೆಂಟಾಗಿ ಮಾಡೋ ದೋಸೆ ಆಗಿರುತ್ತೆ. ದೋಸೆ ಹಿಟ್ಟೆಲ್ಲ ಯೂಶಲಿ ರಾತ್ರಿ ರುಬ್ಬಿ ಬೆಳಗ್ಗೆ ಮಾಡ್ತೀವಿ ಅಲ್ವಾ, ಇದು ಹಾಗಿಲ್ಲ, ತಕ್ಷಣಕ್ಕೆ ಮಾಡ್ಕೋಬೋದು. ನೋಡಿ, ಆ ಥರ ನೊರೆ ಬರುತ್ತೆ. ಸೊ ಒಂದ್ಸರಿ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕೋ ತಡಕಾದ ಇಟ್ಬಿಟ್ಟು ಎಣ್ಣೆ ಹಾಕಿ 1 ರಿಂದ 1.25 ಸೌಟಷ್ಟು ಹಾಕಿ ಸಣ್ಣ ಹುರಿಲಿ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸ್ಕೋಬೇಕು ಒಂದು ಕಡೆ. ಮತ್ತು ಅದನ್ನು ತಿರುಗಿಸಿ ಮತ್ತೆ 2 ನಿಮಿಷ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಮಾಡಿಕೊಟ್ಟು ನೋಡಿ. ಇದನ್ನು ನೀವು ಸೆಟ್ ದೋಸೆ ಥರನೂ ಹಾಕೋಬೋದು. ನಾನು ಇಲ್ಲಿ ಟೊಮೊಟೊ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೂ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.